ರಣಬೇಟೆ ವ್ಯೂಹದಲ್ಲಿ ಅನ್ವಾಂಟೆಡ್ ಆಗಿ ಸಿಕ್ಕಿಬಿದ್ದ ಮುನಿ. ಸಿದ್ದರಾಮಯ್ಯನವರ ಹೆಡ್ಲಿಸ್ಟ್ ನಲ್ಲೇ ಇರಲಿಲ್ಲ ಮುನಿರತ್ನ ಹೆಸರು. ಕೇವಲ ಬಿಜೆಪಿ ಹಗರಣಗಳ ಮೇಲೆ ಫೋಕಸ್ಡ್ ಆಗಿದ್ದಂತಹ ಸಿದ್ದರಾಮಯ್ಯನವರು ಏನೋ ಕೋಪಗೊಂಡು ಹಸಿದಿದ್ದಂತ ಹುಲಿಗೆ ಮುನಿ ಸಿಕ್ಕಿ ಬಿದ್ದಿದ್ದೇ ರಣರೋಚಕ. ಕೊನೆಯಷ್ಟೇ ಬಿಜೆಪಿ ಹಗರಣಗಳ ಬಗ್ಗೆ ಪರಮೇಶ್ವರ ಸಮಿತಿ ಸಭೆಯನ್ನ ಮಾಡಿದ್ರು. ಸಚಿವ ಪರಮೇಶ್ವರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸೂಚನೆಯಂತೆ ಸಮಿತಿ ಸದಸ್ಯರೊಂದಿಗೆ ಮೊದಲ ಮೀಟಿಂಗ್ ನಡೆದಿತ್ತು. ಮೀಟಿಂಗ್ ವೇಳೆ ಬಿಜೆಪಿ ಸರ್ಕಾರವಿದ್ದಾಗ ಆಗಿರುವಂತಹ ಹಗರಣಗಳ ಲಿಸ್ಟ್ ಮಾಡಿದ್ರು. ಲಿಸ್ಟ್ ತಯಾರಿಸಿಕೊಂಡಿದ್ದಂತಹ ಸಚಿವ ಪರಮೇಶ್ವರ್ ಮತ್ತು ಇಡೀ ಟೀಮ್. ಆದ್ರೆ ಅದೇ ದಿನ ಗುತ್ತಿಗೆದಾರ ಚೆಲುವರಾಜು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ರು. ಮುನಿರತ್ನ ವಿರುದ್ಧ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಗುತ್ತಿಗೆದಾರ. ಸುದ್ದಿಗೋಷ್ಠಿಯಲ್ಲೇ ಮುನಿರತ್ನ ಅವರ ಆಡಿಯೋ ಸಹ ರಿಲೀಸ್ ಮಾಡಿದ್ರು. ಬಿಜೆಪಿ ಶಾಸಕನ ಆಡಿಯೋ ರಿಲೀಸ್ ಆಗ್ತಿದ್ದಂತೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ. ಆಗ್ಲೇ ಶುರುವಾಗಿದ್ದು ನೋಡಿ ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ ಆಟ. ಕಳೆದ ಹಲವು ದಿನಗಳಿಂದ ಕಾಂಗ್ರೆಸ್ ಸುತ್ತಲೂ ಕೂಡ ಅನುಮಾನಗಳ ಹುತ್ತ ಬೆಳಿತಾನೇ ಇತ್ತು. ಸರ್ಕಾರದ ವಿರುದ್ಧ ಬಿಜೆಪಿ ಅಗ್ರೆಸಿವ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇತ್ತು. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಎಂಬ ಗುಲ್ಲು. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣಗಳು, ಆರೋಪಗಳನ್ನ ದೊಡ್ಡ ಬ್ರಹ್ಮಾಸ್ತ್ರವಾಗಿಟ್ಕೊಂಡು ರಾಜ್ಯ ವಿಪಕ್ಷಗಳು ಬಿಜೆಪಿ ಮತ್ತು ದೋಸ್ತಿ ಪಡೆ ದೊಡ್ಡ ಮಟ್ಟದ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸಗಳಾಗ್ತಾ ಇತ್ತು. ಆದ್ರೆ ಈಗ ಟಗರು ರಣಬೇಟೆ ವ್ಯೂಹದಲ್ಲಿ ಅನ್ವಾಂಟೆಡ್ ಆಗಿ ಇದ್ದಂತಹ ಮುನಿ ಸಿಕ್ಕಿ ಬಿದ್ದಿದ್ದೇ ಒಂದು ರಣರೋಚಕ ಕಥೆಯಾಗಿಬಿಟ್ಟಿದೆ. ಕಾಂಗ್ರೆಸ್ಸಿನ ಮೇಲೆ ಸಾಲು ಸಾಲು ಆರೋಪ ಮತ್ತು ಹಗರಣಗಳ ಹೆಸರು ಕೇಳಿ ಬರ್ತಾ ಇತ್ತು. ಇವೆಲ್ಲದಕ್ಕೂ ಕೂಡ ಕೌಂಟರ್ ಅನ್ನ ಕೊಡಬೇಕಂತ ಸಿಎಂ ಸಿದ್ದರಾಮಯ್ಯನವರು ಸಮಿತಿಯನ್ನ ರಚಿಸಿದ್ರು. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಸಮಿತಿಯ ಮೊದಲ ಮೀಟಿಂಗ್ ಸಹ ಮೊನ್ನೆಯಷ್ಟೇ ನಡೆದಿತ್ತು. ಆ ಮೀಟಿಂಗ್ ನಲ್ಲಿ ಬಿಜೆಪಿ ಅಧಿಕಾರದ ಅವಧಿಯಲ್ಲಿರುವಂತಹ ಹೊತ್ತಿನಲ್ಲಿ ಯಾವ ಹಗರಣಗಳಾಗಿದೆ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆ ಹಾಕಿದ್ರು. ಹಿಟ್ ಲಿಸ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಸಿದ್ಧಗೊಳಿಸಿದ್ರು. ಆದ್ರೆ ಅನ್ವಾಂಟೆಡ್ ಆಗಿದ್ದಂತಹ ಮುನಿ ಇದಕ್ಕೆ ಸಿಕ್ಕಿ ಬಿದ್ದಿದ್ದೆ ಒಂದು ರೀತಿಯಾದಂತಹ ರೋಚಕ ಕಥೆಯಾಗಿದೆ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿದ್ರು. ಸಿಎಂ ಸೂಚನೆಯಂತೆ ಸಮಿತಿ ಸದಸ್ಯರೊಂದಿಗೆ ಮೀಟಿಂಗ್ ಕೂಡ ಆಗಿತ್ತು. ಈ ಹೊತ್ತಿನಲ್ಲಿ ಹಿಟ್ ಲಿಸ್ಟ್ ಅನ್ನ ತಯಾರಿಸಿದ್ರು ಪರಮೇಶ್ವರ್ ಅಂಡ್ ಟೀಮ್. ಆದ್ರೆ ಮೀಟಿಂಗ್ ಆದ ಅದೇ ದಿನವೇ ಗುತ್ತಿಗೆದಾರ ಚೆಲುವರಾಜು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಗುತ್ತಿಗೆದಾರ ಆಗಿರುವಂತಹ ಚೆಲುವರಾಜನೇ ಈಗ ದೂರನ್ನ ನೀಡಿರುವಂತೂ ಈ ಪ್ರಕರಣದಲ್ಲೇ. ಯಾವಾಗ ಮುನಿರತ್ನ ಸುದ್ದಿಗೋಷ್ಠಿಯನ್ನ ನಡೆಸಿ ಆಡಿಯೋ ಕೂಡ ರಿಲೀಸ್ ಮಾಡಿದ್ರು, ಆಗ ಬಿಜೆಪಿ ಶಾಸಕರ ಆಡಿಯೋ ರಿಲೀಸ್ ಆಗ್ತಿದ್ದಂತೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ. ಆಗ್ಲೇ ಶುರುವಾಗಿದ್ದು ನೋಡಿ ಕಾಂಗ್ರೆಸ್ಸಿನ ಔಟ್ ಆಫ್ ಸಿಲೆಬಸ್ ಆಟ. ಈಗಾಗಲೇ ದೊಡ್ಡ ಮಟ್ಟದ ಸಂಕಷ್ಟ ಮುಜುಗರ ಎದುರಿಸಿದಂತ ಕಾಂಗ್ರೆಸ್ ಕಾಯ್ತಾ ಇತ್ತು. ಇದೇ ಸರಿಯಾದ ಸಮಯದಲ್ಲಿ ಈಗ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಒಂದು ಕಡೆಯಲ್ಲಿ ಅಗ್ರೆಸಿವ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇತ್ತು ಎನ್ನುವಂತ ಸುದ್ದಿಗಳು ಕೇಳ್ತಾ ಇದ್ವಿ. ಆ ರೀತಿಯಾದಂತಹ ನಡೆ ರಾಜಕೀಯ ಬೆಳವಣಿಗೆಗಳಾಗ್ತಾ ಇತ್ತು. ಇದಕ್ಕೆ ಕೌಂಟರ್ ಆಗಿ ಆರ್ ನಗರದ ಶಾಸಕರಾಗಿರುವಂತಹ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆಯ ಕಂಪ್ಲೇಂಟ್ ಮೇರೆಗೆ